ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜಧರ್ಮಗಳು ಎಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಮುಂದುವರಿದು ರಾಜಧರ್ಮಗಳನ್ನು ಕುರಿತು ಯುಧಿಷ್ಠಿರನಿಗೆ ಹೇಳುತ್ತಿರುವನು. ಯುಧಿಷ್ಠಿರ, ರಾಜನು ಯಾವಾಗಲೂ ಉತ್ಸಾಹದಿಂದ ಪ್ರಯತ್ನ ಪರನಾಗಿರಬೇಕು. ಹೆಂಗಸಿನಂತೆ ಪ್ರಯತ್ನರಹಿತನಾದ ರಾಜನನ್ನು ಪ್ರಜೆಗಳು ಆದರಿಸಲಾರರು. ಇದೇ ವಿಷಯವಾಗಿ ಮಹಾತ್ಮನಾದ ಶುಕ್ರನು ಹೇಳಿದ ಶ್ಲೋಕವೊಂದುಂಟು. ಅದರ ಅರ್ಥವನ್ನು ಹೇಳುವೆನು ಕೇಳು. ಯುದ್ಧಕ್ಕೆ ಹಿಂಜರಿಯುವ ರಾಜನನ್ನು, ಮನೆಯನ್ನು ಬಿಟ್ಟು ಅಧ್ಯಯನಕ್ಕಾಗಿ ಹೋಗದ ಬ್ರಾಹ್ಮಣನನ್ನು, ಸರ್ಪವು ಇಲಿಯನ್ನು ಹೇಗೋ ಹಾಗೆ ಭೂಮಿಯು ನುಂಗಿಬಿಡುವುದು. ಈ ಅಂಶವನ್ನು ನೀನು ಚೆನ್ನಾಗಿ ಮನಸ್ಸಿನಲ್ಲಿ ನೆನಪಿಡು. ರಾಜ, ಸಂಧಿ ಮಾಡಬೇಕಾದವರಲ್ಲಿ ಸಂಧಿಯನ್ನು ನಡೆಸು, ವಿರೋಧಿಸಬೇಕಾದವರಲ್ಲಿ ವಿರೋಧವನ್ನೇ ಬೆಳೆಸು. ನಿನ್ನ ಸಪ್ತಾಂಗಗಳುಳ್ಳ ರಾಜ್ಯಕ್ಕೆ ವಿರುದ್ಧವಾಗಿ ಯಾವನು ಕೆಲಸ ಮಾಡುವನೋ ಅವನು ನಿನಗೆ ಗುರುವಾಗಿರಲಿ ಮಿತ್ರನಾಗಿರಲಿ, ಅವನನ್ನು ನೀನು ತಪ್ಪದೆ ಕೊಂದೇ ಕೊಲ್ಲಬೇಕು. ಇದೇ ವಿಚಾರದಲ್ಲಿ ಮರುತ್ತನೆಂಬ ರಾಜನು ಹೇಳಿದ ಒಂದು ಪುರಾತನ ಗಾಥೆಯುಂಟು. ಬೃಹಸ್ಪತಿಯ ಮತಾನುಸಾರವಾಗಿ ರಾಜನ ಅಧಿಕಾರವನ್ನು ಕುರಿತು ಅದು ಹೇಳಲ್ಪಟ್ಟಿದೆ. ಅದೇನೆಂದರೆ, ಇದನ್ನು ಮಾಡಬಹುದು, ಇದನ್ನು ಮಾಡಬಾರದು ಎಂಬ ವಿವೇಚನೆ ಇಲ್ಲದೆ ಗರ್ವದಿಂದ ಕೆಟ್ಟ ದಾರಿಗೆ ಹೋಗುವವನು ಗುರುವಾಗಿದ್ದರೂ ಅವನಿಗೆ ದಂಡನೆಯನ್ನು ವಿಧಿಸದೇ ಇರಬಾರದು. ಇದೇ ಆ ಗಾಥಾರ್ಥವು. ಹಿಂದೆ ಬಾಹುವಿನ ಮಗನಾದ ಸಗರನೆಂಬ ರಾಜನು ನ್ಯಾಯಪರನಾದುದರಿಂದ ಪುರಜನರ ಕ್ಷೇಮವನ್ನು ಕೋರಿ ತನ್ನ ಹಿರಿಯ ಮಗನಾದ ಅಸಮಂಜಸನೆಂಬುವನನ್ನು ತೊರೆದು ಬಿಟ್ಟನು. ಆ ಅಸಮಂಜನು ಪುರಜನರ ಮಕ್ಕಳನ್ನು ಎತ್ತಿಕೊಂಡು ಹೋಗಿ ಸರಯೂ ನದಿಯಲ್ಲಿ ಬಿಸಾಡಿ ಕೈತಟ್ಟಿ ನಗುತ್ತಿದ್ದನು. ಈ ದುಷ್ಕಾರ್ಯವನ್ನು ಸಹಿಸಲಾರದೆ ತಂದೆಯಾದ ಸಗರನೆ ಆ ಮಗನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಹೊರಡಿಸಿಬಿಟ್ಟನು. ಅಲ್ಲದೆ ಉದ್ದಾಲಕನೆಂಬ ಋಷಿಯು ಬ್ರಾಹ್ಮಣರಿಗೆ ಸರಿಯಾಗಿ ಸತ್ಕಾರ ಮಾಡದೆ ಅಪಟೋಪಚಾರಗಳನ್ನು ನಡೆಸಿದುದನ್ನು ತಿಳಿದು ಶ್ವೇತಕೇತುವು ತನಗೆ ಮೋಹದ ಮಗನಾದ ಅವನನ್ನು ತೊರೆದು ಬಿಟ್ಟನು. ಯುಧಿಷ್ಠಿರ, ಪ್ರಜಾರಂಜನೆ, ಸತ್ಯ ಪರಿಪಾಲನೆ, ನಿಷ್ಕಪಟವಾದ ವ್ಯವಹಾರಗಳು ಇವು ಮೂರು ರಾಜರಿಗೆ ಸನಾತನ ಧರ್ಮಗಳು. ತೆರಿಗೆ ಮುಂತಾದ ವ್ಯಾಜಗಳಿಂದ ರಾಜನು ಪರರ ಧರ್ಮಕ್ಕೆ ಹಾನಿಯನ್ನು ತರಬಾರದು. ತಾನು ಸೇವಕರಿಗೆ ಕೊಡಬೇಕಾದ ಕೂಲಿ, ಭತ್ಯ ಮೊದಲಾದವನ್ನು ಆಯಾ ಕಾಲಕ್ಕೆ ಸಲ್ಲಿಸಿಬಿಡಬೇಕು. ವೀರ್ಯ, ಸತ್ಯ, ಕ್ಷಮೆ ಈ ಗುಣಗಳುಳ್ಳ ರಾಜನು ಎಂದಿಗೂ ತನ್ನ ಪದವಿಯನ್ನು ಕಳೆದುಕೊಳ್ಳಲಾರನು. ರಾಜನು ತನ್ನ ಮಂತ್ರ ರಹಸ್ಯಗಳನ್ನು ಹೊರಕ್ಕೆ ಬಿಡಬಾರದು. ಕ್ರೋಧವನ್ನು ಜಯಿಸಬೇಕು. ನೀತಿಶಾಸ್ತ್ರವನ್ನು ಅನುಸರಿಸಿಯೇ ಮಂತ್ರ ನಿಶ್ಚಯಗಳನ್ನು ಮಾಡಬೇಕು. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳಲ್ಲಿಯೂ ಆಸಕ್ತನಾಗಿರಬೇಕು. ನ್ಯಾಯ, ಲೋಭ, ಭೋಗಗಳೆಂಬ 3ರಲ್ಲಿಯೂ ತನ್ನ ಮಂತ್ರಾಲೋಚನೆಯನ್ನು ಹೊರಪಡಿಸಬಾರದು. ರಾಜ್ಯದ ಮಂತ್ರಾಲೋಚನೆಗಳನ್ನು ರಹಸ್ಯವಾಗಿಡದೆ ಹೊರಬೀಳಿಸುವುದಕ್ಕಿಂತಲೂ ರಾಜನಿಗೆ ದೊಡ್ಡ ಹಾನಿಯು ಬೇರೊಂದಿಲ್ಲ. ರಾಜನು ಚತುರ್ವರ್ಣದವರ ಧರ್ಮಗಳನ್ನು ಪಾಲಿಸಬೇಕು. ಧರ್ಮ ಸಂಕಟವಿಲ್ಲದಂತೆ ಪ್ರಜೆಗಳನ್ನು ಕಾಪಾಡುವುದೇ ರಾಜನಿಗೆ ಸನಾತನ ಧರ್ಮವು. ತನಗೆ ಬಹಳ ನಂಬಿಕೆಯುಳ್ಳ ಸ್ವಂತ ಜನರನ್ನು ಹೊರತು ರಾಜನು ಬೇರೆ ಯಾರನ್ನೂ ನಂಬಬಾರದು. ಸಂಧಿ, ವಿಗ್ರಹ ಮೊದಲಾದ ಷಡ್ಗುಣಗಳ ಗುಣದೋಷಗಳನ್ನು, ಶತ್ರುಗಳಲ್ಲಿ ಕಂಡುಬರುವ ಛಿದ್ರಗಳನ್ನು, ತನ್ನ ಮತ್ತು ಶತ್ರುಗಳ ರಾಜ್ಯದ ಕ್ಷಯ ಸ್ಥಾನ ವೃದ್ಧಿಗಳನ್ನು ಯಾವಾಗಲೂ ಬುದ್ಧಿವಂತಿಕೆಯಿಂದ ಕಂಡುಕೊಳ್ಳುತ್ತಿರಬೇಕು. ಸಮರ್ಥರಾದ ಚಾರರಿಂದ ಶತ್ರುಗಳ ಮರ್ಮಗಳನ್ನು ಆಗಾಗ ತಿಳಿದುಕೊಳ್ಳತಕ್ಕ ರಾಜನು ಪ್ರಶಂಸಾರ್ಹನು. ರಾಜನು ದಂಡದಲ್ಲಿ ಯಮನಂತೆಯೂ ಧನ ಸಂಗ್ರಹದಲ್ಲಿ ಕುಬೇರನಂತೆಯೂ ಇರಬೇಕು. ರಾಜನು ತನ್ನ ಮತ್ತು ಪರರ ರಾಜ್ಯ, ಕೋಶ, ಮಂತ್ರ, ದುರ್ಗ, ಗಜ, ತುರಗಾದಿ ಚತುರಂಗವೆಂಬ ಈ 5 ರಾಜ್ಯಾಂಗಗಳ ವೃದ್ಧಿ, ಸ್ಥಿತಿ, ಕ್ಷಯ ದಶೆಗಳನ್ನು ಆಗಾಗ ಚೆನ್ನಾಗಿ ಗಮನಿಸಿ ತಿಳಿದುಕೊಳ್ಳಬೇಕು. ರಾಜನು ಪೋಷಣೆ ಇಲ್ಲದವರನ್ನು ಪೋಷಿಸುತ್ತಾ, ತನ್ನಿಂದ ಪೋಷಿತರಾದವರ ನಡತೆಗಳನ್ನು ಗಮನಿಸಿ ತಿಳಿಯುತ್ತಾ, ಎಲ್ಲರಲ್ಲಿಯೂ ಪ್ರಸನ್ನ ಮುಖನಾಗಿ ಮುಗುಳ್ನಗೆಯಿಂದಲೇ ಮಾತಾಡಿಸುತ್ತಿರಬೇಕು. ಗುರು ಹಿರಿಯರನ್ನು ಉಪಾಸಿಸಬೇಕು. ತಾಮಸ ಸ್ವಭಾವವನ್ನು ಬಿಡಬೇಕು. ಇತರರ ಸ್ವತ್ತಿಗೆ ಆಸೆ ಪಡಬಾರದು. ಸಜ್ಜನರ ದಾರಿಯನ್ನೇ ಹಿಡಿದು ಅವರ ಆಚಾರಗಳನ್ನೇ ಅನುಸರಿಸುತ್ತಿರಬೇಕು. ಸಾಧುಗಳ ಧನವನ್ನು ಯಾವ ಕಾರಣದಿಂದಲೂ ಕಿತ್ತುಕೊಳ್ಳಬಾರದು. ಅಸತ್ತುಗಳ ಸ್ವತ್ತನ್ನು ಕೈಸೇರಿಸಿಕೊಳ್ಳಬೇಕಾಗಿ ಬಂದರೆ ಅದನ್ನು ಸತ್ಪುರುಷರಿಗೆ ವಿನಿಯೋಗಿಸಬೇಕು. ರಾಜನು ಆಯಾ ಕಾಲಕ್ಕೆ ತಕ್ಕಂತೆ ದಂಡಿಸುವವನು, ದಾತನು, ಮನೋನಿಗ್ರಹವುಳ್ಳವನೋ ಆಗಿರಬೇಕು. ತನ್ನ ಕೈ ಕೆಳಗಿನವರನ್ನು ಅಡಗಿಸಿ ಆಳುವ ಪ್ರಭುಶಕ್ತಿಯುಳ್ಳವನಾಗಿರಬೇಕು.
ಮತ್ತು ಕಾಲವನ್ನರಿತು ದಾನ ಮಾಡುತ್ತಾ, ಕಾಲವನ್ನರಿತು ಭುಜಿಸುತ್ತಾ ಪವಿತ್ರವಾದ ನಡತೆಯಲ್ಲಿರಬೇಕು. ಸಂಪತ್ತನ್ನು ವೃದ್ಧಿಗೊಳಿಸಲು ಅಪೇಕ್ಷೆಯುಳ್ಳ ರಾಜನು ರಾಜ್ಯ ನಿರ್ವಹಣಾ ಕಾರ್ಯದಲ್ಲಿ ತನ್ನ ಸಹಾಯಕ್ಕಾಗಿ ಒಳ್ಳೆ ದೊಡ್ಡ ಕುಲದಲ್ಲಿ ಹುಟ್ಟಿದವರು, ರೋಗರಹಿತರು, ವಂಚನೆಗೆ ಒಳಗಾಗದವರು, ಒಳ್ಳೆ ಮನೆತನದವರು, ತನ್ನಲ್ಲಿ ಭಕ್ತಿಯುಳ್ಳವರು, ಶೂರರು, ಮಾನ್ಯರು, ಶಿಷ್ಟರು, ದೊಡ್ಡವರನ್ನು ಅವಮಾನಿಸದವರು, ಸಾಧುಗಳು, ವಿದ್ಯಾವಂತರು, ಲೋಕವನ್ನು ತಿಳಿದವರು, ಪರಲೋಕ ಸಾಧಕರೂ ಆಗಿ ಧರ್ಮದಿಂದ ಚಲಿಸದೆ ಪರ್ವತದಂತೆ ದೃಢವಾಗಿರುವ ಜನರನ್ನೇ ಇಟ್ಟುಕೊಳ್ಳಬೇಕು. ಭೋಜನಾದಿಗಳಲ್ಲಿ ತನಗೂ ಅವರಿಗೂ ಸ್ವಲ್ಪ ಮಾತ್ರವೂ ಭೇದವಿಲ್ಲದಂತೆ ಸಮಾನ ಭಾವದಿಂದ ಅವರನ್ನು ಆಧರಿಸಬೇಕು. ತಲೆಯ ಮೇಲೆ ರಾಜಚಿಹ್ನವಾದ ಶ್ವೇತ ಛತ್ರವೊಂದು, ಆಜ್ಞೆಯೊಂದು, ಇವೆರಡು ಮಾತ್ರವೇ ಅವರಿಗಿಂತಲೂ ತನ್ನಲ್ಲಿರುವ ವಿಶೇಷವೆಂದು ತೋರಿಸುತ್ತಾ, ಇತರ ಭೋಗಗಳೆಲ್ಲ ತನಗೂ ಅವರಿಗೂ ಸಮಾನವಾಗಿರಬೇಕು. ತಾನು ತನ್ನ ಆ ಅಧಿಕಾರಗಳಲ್ಲಿ ವರ್ತಿಸತಕ್ಕ ರೀತಿಯು ಅವರ ಪ್ರತ್ಯಕ್ಷದಲ್ಲಿಯೂ ಪರೋಕ್ಷದಲ್ಲಿಯೂ ಒಂದೇ ವಿಧವಾಗಿರಬೇಕು. ಇಂತಹ ರಾಜನು ಎಂದಿಗೂ ವಿಪತ್ತಿಗೆ ಗುರಿಯಾಗನು. ಯಾವ ರಾಜನು ಲೋಭಿಯಾಗಿ ಕಪಟ ಪ್ರವರ್ತನೆಯುಳ್ಳವನಾಗಿ ಎಲ್ಲರಲ್ಲಿಯೂ ಸಂಶಯ ಬುದ್ಧಿಯುಳ್ಳವನಾಗಿ ಪ್ರಜೆಗಳ ಸ್ವತ್ತನ್ನು ಕಿತ್ತುಕೊಳ್ಳುವ ಉದ್ದೇಶದಲ್ಲಿಯೇ ಇರುವನೋ, ಅಂತಹ ರಾಜನನ್ನು ಅವನ ಪ್ರಜೆಗಳೇ ಸಮಯವನ್ನು ಕಾದಿದ್ದು ಕೊಂದು ಬಿಡುವರು. ಶುದ್ಧ ಮನಸ್ಕನಾಗಿ ಪ್ರಜಾರಂಜನೆಯಲ್ಲಿ ಆಸಕ್ತಿಯುಳ್ಳ ರಾಜನು ಶತ್ರುಗಳ ಕೈಗೆ ಸಿಕ್ಕಿ ಬೀಳಲಾರನು, ಬಿದ್ದರೂ ಅಧೋಗತಿಗೆ ಗುರಿಯಾಗಲಾರನು. ಒಂದು ವೇಳೆ ಅಧೋಗತಿಗೆ ಬಿದ್ದರೂ ಒಡನೆಯೇ ವೃದ್ಧಿಗೆ ಬರುವನು. ವಿಶೇಷ ಕೋಪ ಸ್ವಭಾವವಿಲ್ಲದೆ, ದುರ್ವ್ಯಸನಗಳಿಗೆ ಈಡಾಗದೆ, ಕ್ರೂರ ದಂಡನೆಗೆ ಪ್ರವರ್ತಿಸದೆ, ಇಂದ್ರಿಯಗಳಿಗೆ ದಾಸನಾಗದೆ ಇರತಕ್ಕ ರಾಜನು ಹಿಮವತ್ ಪರ್ವತದಂತೆ ಎಲ್ಲ ಪ್ರಜೆಗಳಿಗೆ ಸ್ಥಿರವಾದ ಆಶ್ರಯ ಸ್ಥಾನವಾಗಿರುವನು. ರಾಜನು ಪ್ರಾಜ್ಞನಾಗಿ ನ್ಯಾಯರತನಾಗಿ ಪರರಾಜರ ರಂಧ್ರಗಳನ್ನು ಕಂಡುಕೊಳ್ಳುವುದರಲ್ಲಿಯೇ ಕಣ್ಣಿಟ್ಟವನಾಗಿ ನೋಟಕ್ಕೆ ಸೌಮ್ಯನಾಗಿರಬೇಕು. ರಾಜನು ಸಮಸ್ತ ವರ್ಣದವರ ನೀತಿಗಳನ್ನು ಅನೀತಿಗಳನ್ನು ಚೆನ್ನಾಗಿ ತಿಳಿಯುತ್ತಾ ಕಾಲ ಕಾಲಕ್ಕೆ ನಡೆಸತಕ್ಕ ಕಾರ್ಯಗಳನ್ನು ಆಗಾಗಲೇ ನಡೆಸುತ್ತಿರಬೇಕು. ಕೋಪವನ್ನು ಅಡಗಿಸಿ ಪ್ರಸನ್ನತೆಯಿಂದಲೂ ಉದಾರ ಮನಸ್ಸಿನಿಂದಲೂ ವರ್ತಿಸಬೇಕು. ರೋಷ ಅಂದರೆ ರೋಗ ಪ್ರಕೃತಿ ಇಲ್ಲದವನಾಗಿ ಪ್ರಯತ್ನಪರನಾಗಿ ಯಜ್ಞಾದಿ ಕರ್ಮಗಳಲ್ಲಿ ನಿರತನಾಗಬೇಕು. ರಾಜನು ಆತ್ಮಸ್ತುತಿಯನ್ನು ಮಾಡಿಕೊಳ್ಳಬಾರದು. ಅವನು ಆರಂಭಿಸಿದ ಕಾರ್ಯಗಳೆಲ್ಲ ಶುಭ ಪರಿಣಾಮವುಳ್ಳದ್ದಾಗಿ ತೋರಬೇಕು. ಅಂತಹ ರಾಜನೇ ರಾಜಶ್ರೇಷ್ಠನು. ಯಾವನ ದೇಶದಲ್ಲಿ ಪ್ರಜೆಗಳು ತಂದೆಯ ಮನೆಯಲ್ಲಿ ಮಕ್ಕಳು ಹೇಗೋ ಹಾಗೆ ನಿರ್ಭಯವಾಗಿ ಅನುರಾಗದಿಂದ ನಡೆಯುತ್ತಿರುವರೋ, ಅಂತಹ ರಾಜನೇ ಮೇಲಾದ ರಾಜನು. ಯಾವನ ರಾಜ್ಯದಲ್ಲಿರುವ ಜನರು ತಮ್ಮ ತಮ್ಮ ಆಸ್ತಿಪಾಸ್ತಿಗಳನ್ನು ಬಚ್ಚಿಡಬೇಕಾದ ಭಯವಿಲ್ಲದೆ ಧಾರಾಳವಾಗಿ ಸುಖ ಸೌಭಾಗ್ಯಗಳನ್ನು ಅನುಭವಿಸುತ್ತಾ ನ್ಯಾಯ ಅನ್ಯಾಯಗಳನ್ನು ತಿಳಿದು ನಡೆಯುವರೋ, ಅಂತಹ ರಾಜನೇ ಉತ್ತಮ ರಾಜನು. ಯಾವನ ಪ್ರಜೆಗಳು ಸ್ವಧರ್ಮಗಳಲ್ಲಿ ತಪ್ಪದೆ ನಡೆಯುತ್ತಾ ದೇಹ ಸುಖವೊಂದರಲ್ಲಿಯೇ ಅಧಿಕ ಪ್ರೀತಿ ಇಲ್ಲದವರಾಗಿ ಇಂದ್ರಿಯ ನಿಗ್ರಹದಿಂದಿರುವರೋ, ಮತ್ತು ಯಾವನ ಪ್ರಜೆಗಳು ನ್ಯಾಯದಿಂದ ರಕ್ಷಿತರಾಗಿ ರಾಜನಿಗೆ ವಶರಾಗಿ ವಿನೀತರಾಗಿ ಕಲಹ ಕೋಟಲೆಗಳಲ್ಲಿ ಪ್ರವರ್ತಿಸದೆ ಉದಾರ ಬುದ್ಧಿಯುಳ್ಳವರಾಗಿರುವರೋ, ಅಂತಹ ರಾಜನೇ ನಿಜವಾದ ರಾಜನೆನಿಸುವನು. ಯಾವನ ರಾಜ್ಯದ ಜನರಲ್ಲಿ ಡಂಭ, ಕೋಪ, ಕಪಟ, ಮಾಯೆ, ಮತ್ಸರಾದಿಗಳಿಗೆ ಎಡೆಯಿಲ್ಲದಿರುವುದೋ, ಅಂತಹ ರಾಜನೇ ಧರ್ಮಕ್ಕೆ ಭಾಗಿಯಾಗುವನು. ಯಾವ ರಾಜನು ಜ್ಞಾನಿಗಳ ಜ್ಞಾನಕ್ಕೆ ಗೌರವವನ್ನು ಕೊಡುತ್ತಾ ಪರರಿಗೆ ಹಿತಕರನಾಗಿ ಸಜ್ಜನರ ಮಾರ್ಗವನ್ನು ಹಿಂಬಾಲಿಸುತ್ತಾ ದಾನಶೀಲನಾಗಿರುವನೋ, ಅವನೇ ರಾಜ್ಯವನ್ನಾಳುವುದಕ್ಕೆ ಅರ್ಹನು. ಯಾವ ರಾಜನ ಚಾರರಾಗಲಿ ರಾಜ್ಯದಲ್ಲಿ ಮಂತ್ರಾಲೋಚನೆಯಿಂದ ನಿರ್ಣಯಿಸಲ್ಪಟ್ಟ ಮತ್ತು ನಿರ್ಣಯಿಸಲ್ಪಡದ ವಿಷಯಗಳಾಗಲಿ ಶತ್ರುಗಳಿಗೆ ತಿಳಿಯದಂತಿರುವವೋ, ಅಂತಹವನೇ ರಾಜ್ಯವನ್ನಾಳಲು ಅರ್ಹನು. ಹಿಂದೆ ಶುಕ್ರನು ಒಬ್ಬ ರಾಜನಿಗೆ ರಾಜಧರ್ಮಗಳನ್ನು ಬೋಧಿಸುವಾಗ ಇದೊಂದು ಶ್ಲೋಕಾರ್ಥವನ್ನು ಹೇಳಿರುವನು. ಜನರು ಮೊದಲು ರಾಜನನ್ನು ಪಡೆಯಬೇಕು, ಆಮೇಲೆ ಭಾರ್ಯೆಯನ್ನು ಪಡೆಯಬೇಕು, ಅದಕ್ಕೆ ಮೇಲೆ ಧನವನ್ನು ಸಂಪಾದಿಸಬೇಕು. ರಾಜನಿಲ್ಲದ ಮೇಲೆ ಲೋಕದಲ್ಲಿ ಭಾರ್ಯೆಯಲ್ಲಿ ಧನವೆಲ್ಲಿ ಎಂಬುದೇ ಆ ಶ್ಲೋಕಾರ್ಥವು. ಆದುದರಿಂದ ರಾಜ್ಯಾಧಿಕಾರವನ್ನು ಬಯಸುವವನು ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸಬೇಕು. ರಾಜನಿಗೆ ಇದೇ ಸನಾತನ ಧರ್ಮವು. ಪ್ರಜಾ ರಕ್ಷಣವೇ ಲೋಕಕ್ಕೆ ಧಾರಕವು. ಪ್ರಚೇತಸ ಪುತ್ರನಾದ ಮನುವು ಇದೇ ರಾಜಧರ್ಮದ ವಿಷಯವಾಗಿ 2 ಶ್ಲೋಕಗಳನ್ನು ಹಾಡಿರುವನು. ಸಮುದ್ರದಲ್ಲಿ ಒಡೆದ ನಾವೆಯನ್ನು ತೊರೆಯುವಂತೆ ವಿದ್ಯೆ ಕಲಿಸದ ಆಚಾರ್ಯನು, ವೇದವನ್ನೋದದ ಋತ್ವಿಜನು, ರಕ್ಷಿಸಲಾರದ ರಾಜನು, ಇಂಪಾದ ಮಾತನ್ನು ನುಡಿಯದ ಹೆಂಡತಿ, ಗ್ರಾಮಗಳಲ್ಲಿಯೇ ಸುತ್ತುತ್ತಿರುವ ಗೋಪಾಲಕನು, ಕಾಡಿನಲ್ಲಿ ಸುತ್ತುತ್ತಿರುವ ನಾಯಂದನು,
ಈ 6 ಮಂದಿಯನ್ನು ಬಿಟ್ಟು ಬಿಡಬೇಕು. ಇದು 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.